ನವಲಗುಂದ ಯುಜಿಡಿ ಹಗರಣ ಬಿಚ್ಚಿಟ್ಟರು, ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು. ಸಾರ್ವಜನಿಕರ ಆಕ್ರೋಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲವ. ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದರೂ ಸಾಹೇಬರ ಮೌನಕ್ಕೆ ಕಾರಣವೇನು? ಗುತ್ತಿಗೆದಾರರ ಜೊತೆ ಅಧಿಕಾರಿಗಳ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಿದೆಯಾ? ತೆರಿಗೆ ಕಟ್ಟುವ ಜನರೇ ಮುಂದಿನ ದಿನಗಳಲ್ಲಿ ನರಕ ಅನುಭವಿಸಬೇಕಾ? ನವಲಗುಂದ ಯುಜಿಡಿ ಕಳಪೆ ಕಾಮಗಾರಿಯ ಬ್ರೇಕಿಂಗ್ ಅಪ್ಡೇಟ್ಸ್. ಹೌದು, ನವಲಗುಂದ ಪಟ್ಟಣದಲ್ಲಿ ನಡೆಯುತ್ತಿರುವ ಭೂಗತ ಒಳಚರಂಡಿ ಯುಜಿಡಿ ಕಾಮಗಾರಿಯ ಮಹಾ ಹಗರಣವನ್ನ ನಮ್ಮ ವಾಹಿನಿ ನಿನ್ನೆಯಷ್ಟೇ ಸಾಕ್ಷ್ಯ ಸಮೇತ ಬಿಚ್ಚಿಟ್ಟಿತ್ತು. ಸ್ಥಳೀಯ ಪ್ರಮುಖರು ತಹಸೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಇಡೀ ವ್ಯವಸ್ಥೆಯ ಕಳಪೆ ಮುಖವನ್ನ ಸಾರ್ವಜನಿಕವಾಗಿ ಅನಾವರಣಗೊಳಿಸಿದ್ರು. ಆದರೆ ಈ ಸುದ್ದಿ ಮಾಧ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಪ್ರಸಾರವಾದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ. ಇಷ್ಟೆಲ್ಲ ಆರೋಪಗಳು ಕೇಳಿ ಬರುತ್ತಿದ್ದರೂ ಕೂಡ ಇದುವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳದಿರೋದು ಸಾರ್ವಜನಿಕರ ತೀವ್ರ ಅಸಮಾಧಾನ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳ ಮೌನದ ಹಿಂದಿರುವ ರಹಸ್ಯವೇನು? ಹೌದು, ಪಟ್ಟಣದ ಪ್ರಮುಖರಾದ ಬಶೀರ್ ಅಹಮದ್ ಹುನಗುಂದ್, ಇಮ್ತಿಯಾಜ್ ಖತೀಬ್, ಬಸವರಾಜ್ ಕೊಟ್ಟಬಾಗಿ, ಬಸವರಾಜ್ ಮಲ್ಲದಾಸರ್ ಸೇರಿದಂತೆ ನೂರಾರು ನಿವಾಸಿಗಳು ಈ ಕಳಪೆ ಕಾಮಗಾರಿಯ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅಗತ್ಯ ತಾಂತ್ರಿಕ ಮಾನದಂಡಗಳನ್ನು ಗಾಳಿಗೆ ತೂರಿ ಕಳಪೆ ಸಾಮಗ್ರಿಗಳನ್ನು ಬಳಸಿ ಗುತ್ತಿಗೆದಾರರು ಮನಸೋ ಇಚ್ಛೆ ಕಾಮಗಾರಿ ನಡೆಸುತ್ತಿದ್ದಾರೆ. ಇಷ್ಟೆಲ್ಲ ಆತಂಕ ಸೃಷ್ಟಿಯಾಗಿದ್ದರೂ ಸಂಬಂಧಪಟ್ಟ ಇಲಾಖೆಯ ಹಿರಿಯ ಅಧಿಕಾರಿಗಳು ಕನಿಷ್ಠ ಸ್ಥಳ ಪರಿಶೀಲನೆ ನಡೆಸುವ ಸೌಜನ್ಯವನ್ನು ತೋರಿಲ್ಲ. ಹಾಗಾದ್ರೆ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಲು ಇಷ್ಟೊಂದು ವಿಳಂಬವಾಗುತ್ತಿರೋದಕ್ಕೆ? ಅಧಿಕಾರಿಗಳ ಈ ಮೌನದ ಹಿಂದೆ ಕೋಟಿ ಕೋಟಿ ಹಣದ ವಾಸನೆ ಹೊಡೆಯುತ್ತಿದೆಯೇ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿಬರುತ್ತಿದೆ. ಜನರ ತೆರಿಗೆ ಹಣಕ್ಕೆ ನ್ಯಾಯ ಸಿಗುತ್ತದೆಯೇ? ಸಾರ್ವಜನಿಕರು ರಕ್ತಗತವಾಗಿ ಕಟ್ಟುವ ತೆರಿಗೆ ಹಣದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಆದರೆ ಇಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಭ್ರಷ್ಟಾಚಾರವೇ ಎದ್ದು ಕಾಣುತ್ತಿದೆ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಈ ಬೇಜವಾಬ್ದಾರಿತನ ಹೀಗೆಯೇ ಮುಂದುವರೆದ್ರೆ ಭವಿಷ್ಯದಲ್ಲಿ ಇಡೀ ರಸ್ತೆಗಳೇ ಕುಸಿದು ಬೀಳುವ ಒಳಚರಂಡಿ ಬ್ಲಾಕ್ ಆಗಿ ಇಡೀ ಪಟ್ಟಣವೇ ನರಕವಾಗುವ ಭೀತಿ ಎದುರಾಗಿದೆ. ಕಳಪೆ ಕಾಮಗಾರಿ ಮುಗಿಸಿ ಗುತ್ತಿಗೆದಾರ ಬಿಲ್ ಪಾಸ್ ಮಾಡಿಕೊಂಡು ಎಸ್ಕೇಪ್ ಆದ ಮೇಲೆ ಅದರ ಸಂಕಷ್ಟವನ್ನು ಅನುಭವಿಸಬೇಕಾದವರು ಇದೇ ನವಲಗುಂದದ ಸಾಮಾನ್ಯ ಜನರೇ. ಸಾರ್ವಜನಿಕರು ಈಗ ನೇರವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಆಗ್ರಹಿಸುತ್ತಿದ್ದಾರೆ. ತಕ್ಷಣವೇ ತಾಂತ್ರಿಕ ತಜ್ಞರ ತಂಡದೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿಯ ಗುಣಮಟ್ಟವನ್ನ ತನಿಖೆ ಮಾಡಬೇಕು. ಲೋಪವೆಸಗಿದ ಗುತ್ತಿಗೆದಾರರು ಮಾತ್ರವಲ್ಲ, ಇದಕ್ಕೆ ಸಾಥ್ ನೀಡಿದ ಅಧಿಕಾರಿಗಳ ವಿರುದ್ಧವೂ ಕೂಡ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ. ನೆನಪಿರಲಿ, ರಾಷ್ಟ್ರಕ್ರಾಂತಿ ನ್ಯೂಸ್ ಈ ಕಾಮಗಾರಿಯ ಪ್ರತಿಯೊಂದು ಬೆಳವಣಿಗೆಯ ಮೇಲೂ ನಿರಂತರವಾಗಿ ಕಣ್ಣಿಟ್ಟಿದೆ. ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಜನರಿಗೆ ನ್ಯಾಯ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಸಾರ್ವಜನಿಕರ ಧ್ವನಿಯನ್ನು ಅಧಿಕಾರಿಗಳ ಕಿವಿಗೆ ತಲುಪಿಸುವ ಕಾರ್ಯ ನಿರಂತರವಾಗಿ ಮುಂದುವರಿಯುತ್ತದೆ. ವರದಿ ಯಮನೂರು ವಡ್ಡಾರ್, ರಾಷ್ಟ್ರಕ್ರಾಂತಿ ನ್ಯೂಸ್, ನವಲಗುಂದ. ಕೆಲಸ ಬಂದ
ಬರೋಮ. ಸರಿ ಸರಕ ಬಾ ತೋರ್ಸ್ಬಲ್ಲ ಅದನ್ನ ಜಬರ್ ಯಾರು ತೋರ್ಸ್ಲಿ ಬಾ ಅದಕ್ಕೆ ಬರುತ್ತಮ್ಮ ಇಲ್ಲ ಜಬರ್ ಯಾರು ತೋರ್ಸ್ಬೇಕಿಲ್ಲಮ್ಮ ಒಳಗೆ ಏನು ಮಾಡ್ಯಾರು ಏನಿಲ್ಲ ಏನೇನಿಲ್ರಿ ಈಗ ಕಾಂಕ್ರೀಟ್ ಕಲ್ಸ್ಯಾರ ಅವ್ರು ಅದು ಕಡಿ ಹಾಕಿ ಬಂದ್ ಮಾಡಿ ಬಂದ್ ನೋಡ್ಬಿಡ್ತಾರೆ